ರಂಗೇರ್ತಾ ಇದೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಖಾಡ. ಬೈ ಎಲೆಕ್ಷನ್ಗೂ ಇದೀಗ ಬಿಜೆಪಿ ಜೆಡಿಎಸ್ ಮೈತ್ರಿ ದೊಡ್ಡ ಕಗ್ಗಂಟಾಗಿದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ಗೂ ಮುನ್ನ ಇದೀಗ ಕಗ್ಗಂಟು ಮೈತ್ರಿಯಲ್ಲಿ. ಟಿಕೆಟ್ ವಿಚಾರದಾಗಿ ಒಮ್ಮತ ಮೂರ್ತಿಲ್ಲ. ಬೈ ಎಲೆಕ್ಷನ್, ಅದರಲ್ಲೂ ಚನ್ನಪಟ್ಟಣ ಯಾರಿಗೆ? ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟ ನಂತರ ಚರ್ಚೆಗೆ ಬಂದ ವಿಚಾರ. ಬಟ್ ಆಗ ಎಲ್ಲೋ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣವನ್ನ ಬಿಟ್ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಇದೀಗ ಎಲೆಕ್ಷನ್ಗೂ ಮುನ್ನ ಯಾರು ಅನ್ನೋ ಚರ್ಚೆ. ಯಾಕಂದ್ರೆ ಯೋಗೀಶ್ವರ್ ಅವರು ಹಿಂದೆ ಎಂದ್ರು ಬಿಜೆಪಿಯಲ್ಲಿ ಗುರುತಿಸ್ಕೊಂಡು ಬಂದವರು, ಸದ್ಯ ಅವರಿಗೆ MLC ಅಂತ ಮಾಡ್ಬಿಟ್ಟು ಸೈಲೆಂಟ್ ಮಾಡ್ಬಿಟ್ರು. ಆದ್ರೆ ಚನ್ನಪಟ್ಟಣದಲ್ಲಿ ಬಿಜೆಪಿಯಲ್ಲಿ ಹಿಡಿತವನ್ನ ಸಾಧಿಸಿದವರು ಯೋಗೇಶ್ವರ್ ಅವರು. ಸೊ ಈಗ ಏನಾದ್ರೂ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಕೈ ತಪ್ಪಿದ್ರೆ ಬೇರೆಯದೇ ಸಂದೇಶ ಹೋಗತ್ತೆ ಅಂತ. ಅವ್ರ ಪಾತ್ರ ಏನು ಹಾಗಾದ್ರೆ? ಈಗಲೂ ಕೂಡ ಟಿಕೆಟ್ ಕೈ ತಪ್ಪಿಟ್ರೆ ಅನ್ನೋ ತರ. ಇತ್ತ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಈಗಾಗಲೇ ರಾಜಕೀಯವಾಗಿ ಏಳಿಗೆನೆ ಸಿಗ್ತಾ ಇಲ್ಲ. ಅವ್ರಿಗೇನಾದ್ರೂ ಮಾಡು ಒಂದ್ ದಳ ಸೇರಿಸಬೇಕು ಅಂತ ಕುಮಾರಸ್ವಾಮಿ ಅವರು ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಆ ನಡುವೆ ಈಗ ಯಾರಿಗೆ ಚನ್ನಪಟ್ಟಣದ ಟಿಕೆಟ್ ಅನ್ನೋ ಗೊಂದಲದ ನಡುವೆ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ ಅದೇ ಟಿಕೆಟ್ ವಿಚಾರ. ಬಿಜೆಪಿಗ ಜೆಡಿಎಸ್ಗ ಅಂತ ಎಲ್ಲೋ ಮೂಲಗಳ ಪ್ರಕಾರ CPYಗೆನೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವರ ಹೆಸರೇ ಕೇಳಿ ಬರ್ತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ಅದಕ್ಕೆ ಅಸ್ತು ಅಂದಿದ್ದಾರೆ ಅಂತ. ಇದೀಗ ಗೊತ್ತಾಗ್ತಾ ಇರೋ ವಿಚಾರ ಕಗ್ಗಂಟಾಗಿದೆ. ಮೈತ್ರಿಯನ್ನ ಗಟ್ಟಿ ಮಾಡ್ಕೊಳ್ಬೇಕು ಅನ್ನೋ ಬೆನ್ನಲ್ಲೇ ಈ ವಿಚಾರ ಸಾಕಷ್ಟು ಚರ್ಚೆಗೆ ಬರ್ತಾ ಇದೆ. ಯಾರಿಗೆ ಕೊಡ್ತಾರೆ ಅನ್ನುವಂತಹ ವಿಚಾರ. ನಾನೇ ಮೈತ್ರಿ ಅಭ್ಯರ್ಥಿ ಎಂಬ ದಾಳವನ್ನ ಇದೀಗ CPY ಉರುಳಿಸಿರೋದು. ಇನ್ನೇನು ಕೆಲವೇ ದಿನಗಳಲ್ಲಿ ಚನ್ನಪಟ್ಟಣ ಉಪಚುನಾವಣೆ ನಡೆಯುತ್ತೆ. ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸಲೇಬೇಕು ಅಂತ ಲೆಕ್ಕಾಚಾರವನ್ನ ಎರಡೂ ಪಕ್ಷಗಳು ಹಾಕೊಂಡಿದೆ. ಇತ್ತ DK ಶಿವಕುಮಾರ್ ಒಂದು ಸೋಲನ್ನ ತೀರಿಸಿಕೊಳ್ಬೇಕು ಅಂತ. ಅದರಲ್ಲಿ ಉಭಯ ಪಕ್ಷಗಳ ಪ್ಲಾನ್ ದೊಡ್ಡದಾಗೇ ಇದೆ. ಇತ್ತ ಮಹಿಳಾ ಅಭ್ಯರ್ಥಿಗಳನ್ನ ಏನಾದ್ರೂ ಕಣಕ್ಕಿಳಿಸ್ಬಿಡ್ತಾರ ಅನ್ನುವಂಥ ಟಾಕ್ ಕೂಡ ಜೋರಾಗಿ ಕೇಳಿ ಬಂದಿತ್ತು. ಲೋಕಸಭಾ ಚುನಾವಣೆ ನಂತರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅಲ್ಲೇನ್ ಸೋಲನ್ನ ಕಂಡಿರ್ತಾರಲ್ಲ DK ಬ್ರದರ್ ಅಂದ್ರೆ DK ಸುರೇಶ್ ಅವರು, ಅವರೇ ಕಣಕ್ಕೆ ಇಳಿತಾರೆ ಅಂತ ಹೇಳಲಾಗ್ತಾ ಇತ್ತು. ಈಗ ಕಾಂಗ್ರೆಸ್ ಹಾಗೆ ಬಿಜೆಪಿ JDS ಈ ಮೈತ್ರಿ ಏನಿದೆ ಅಚ್ಚರಿಯ ಅಭ್ಯರ್ಥಿಗಳನ್ನ ಏನಾದ್ರೂ ಕಣಕ್ಕಿಳಿಸ್ಬಿಡ್ತಾರ ಅಂತ. ಒಂದು ಕಡೆ CPY ಅವರು ನಾನೇ ಆಕಾಂಕ್ಷಿ, ನಾನೇ ಇಳ್ಕೋತೀನಿ ಅಂತ ಹೇಳ್ತಿದ್ದಾರೆ. ಇತ್ತ ಎಲ್ಲೋ ಮಂಜುನಾಥ್ ಅವರ ಪತ್ನಿ ಅನಸೂಯ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಅದು ಕೂಡ ಮುನ್ನೆಲೆಗೆ ಬಂದಿದೆ. ಎನ್ಡಿಎ ಮೈತ್ರಿಕೂಟದಲ್ಲಿ ಪ್ಲಾನ್ ಮಾಡಿಕೊಂಡು ಸರಿಯಾಗಿ ಪ್ರತ್ಯುತ್ತರವನ್ನ ನೀಡಬೇಕು ಅಂತ ಇತ್ತ ಕಾಂಗ್ರೆಸ್ ಸಿದ್ಧವಾಗಿದ್ರೆ ಮಾಜಿ ಪ್ರಧಾನಿ HD ದೇವೇಗೌಡರು ಅವರ ಪುತ್ರಿ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಸಹೋದರಿ ಅನಸೂಯ ಅವರನ್ನೇನಾದ್ರೂ ಕಣಕ್ಕಿಳಿಸ್ಬಿಡ್ತಾರ ಅಂತ ಇಲ್ಲಿ CPY ಅವರು ಅದಕ್ಕೆ ಮುಂಚೆ ನನ್ನ ಹೆಸರು ನಾನೇ ಘೋಷಣೆ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಈ ತಂತ್ರಕ್ಕೆ ಪ್ರತಿತಂತ್ರಗಳು ಹೆಚ್ಚಾಗಿದೆ. ಸೊ ಈ ಬಾರಿನಾದ್ರೂ ಕಾಂಗ್ರೆಸ್ ಕೈ ಹಿಡಿತಾರ ಅಲ್ಲಿನ ಮತದಾರ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ KPCC ಅಧ್ಯಕ್ಷರು ಈಗಾಗಲೇ ಹಲವಾರು ಬಾರಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ಭೇಟಿಯನ್ನ ಕೊಟ್ಟು ವೇದಿಕೆಯನ್ನೇ ಅಲ್ಲಿ ಸಿದ್ಧಪಡಿಸಿದ್ದಾರೆ. ನಾನ್ ರೆಡಿ ಅಂತ. ಎದುರಾಳಿ ಯಾವುದೇ ಅಸ್ತ್ರವನ್ನ ಹೂಡಿದ್ರು ಅದಕ್ಕೆ ಪ್ರತಿ ಅಸ್ತ್ರ ಅನ್ನುವಂತೆ DK ಶಿವಕುಮಾರ್ ಅವರು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡೋದಕ್ಕೆ ತಯಾರಿಯನ್ನ ನಡೆಸಿದ್ರು.